There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. ಜಿರಳೆಗೆ ಹೋಲಿಸಿ ಆಡಿದ ಅದೊಂದು ಮಾತು ಈಗ ದೇಶದ ಯೂತ್ ಮಾಡಬಹುದಾದ ಡಿಜಿಟಲ್ ಕ್ರಾಂತಿಗೆ ವೇದಿಕೆ ಕೊಡ್ತಾ ಇದೆಯಾ? ಇದು ಸಾಮಾನ್ಯ ಮೀಮ್ ಪೇಜ್ ಅಲ್ಲ, ಇದೀಗ ದೇಶಾದ್ಯಂತ ವೈರಲ್ ಆಗಿರುವ ಕಾಕ್ರೋಚ್ ಜನತಾ ಪಾರ್ಟಿ. ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ, ಸೋಮಾರಿ ಇದೇ ಇವರ ಧ್ಯೇಯವಾಕ್ಯ. ಯುವಕರಿಂದ ಯುವಕರಿಗಾಗಿ ಅನ್ನೋ ಟ್ಯಾಗ್ ಲೈನ್ ಜೊತೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪಾರ್ಟಿ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಇದೆಲ್ಲ ಶುರುವಾಗಿದ್ದು ಮೇ 16ರಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕೆಲ ನಿರುದ್ಯೋಗಿ ಯುವಕರನ್ನು ಜಿರಳೆಗಳಂತೆ ಅಂತ ನೀಡಿದ ಹೇಳಿಕೆಯ ನಂತರ. ಆ ಒಂದು ಮಾತು ಈಗ ಲಕ್ಷಾಂತರ ಯುವಕರ ಕೋಪಕ್ಕೆ ಕಿಡಿ ಹಚ್ಚಿದೆ. Youngsters like cockroaches. They don't get any employment. They don't have any place in profession. ಹೌದು, ನಾವು ನಿರುದ್ಯೋಗಿಗಳು, ಸೋಮಾರಿಗಳು, ಆದ್ರೆ ನಮಗೂ ಧ್ವನಿ ಇದೆ ಅಂತ ಹೇಳ್ತಾ ಅಭಿಜಿತ್ ದಿಪ್ಕೆ ಎನ್ನುವ ಯುವಕ ಇನ್ಸ್ಟಾಗ್ರಾಂನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ವ್ಯಂಗ್ಯಾತ್ಮಕ ರಾಜಕೀಯ ಪೇಜ್ ರೂಪಿಸೋದ್ರ ಮೂಲಕ ಈ ಕ್ಯಾಂಪೇನ್ ಅನ್ನ ಆರಂಭಿಸಿದ್ರು. ಬೋಸ್ಟನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿರುವ ಅಭಿಜಿತ್ ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ತಂಡದಲ್ಲೂ ಕೆಲಸ ಮಾಡಿದ್ರಂತೆ. ಆದ್ರೆ ಈಗ ಅವರ ಈ ಸೆಟ್ರಿಕಲ್ ಪಾರ್ಟಿ ದೇಶದ ಯೂತ್ ಮೈಂಡ್ ಸೆಟ್ಗೆ ನೇರವಾಗಿ ಕನೆಕ್ಟ್ ಆಗ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ ಕೇವಲ ಕೆಲವೇ ದಿನಗಳಲ್ಲಿ ಈ ಪಾರ್ಟಿ 14+ ಮಿಲಿಯನ್ ಫಾಲೋವರ್ಸ್ ಅನ್ನ ದಾಟಿದೆ. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ನ ಅಧಿಕೃತ ಇನ್ಸ್ಟಾಗ್ರಾಂ ಪೇಜ್ನ ಫಾಲೋವರ್ಸ್ ಸಂಖ್ಯೆಯನ್ನು ಮೀರಿಸಿದೆ. ಸಾಮಾನ್ಯ ಜನ ಮಾತ್ರ ಅಲ್ಲ, ಹಲವು ಸೆಲೆಬ್ರಿಟಿಗಳು ಕೂಡ ಈ ಪಾರ್ಟಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಫಿಲ್ಮ್ ಮೇಕರ್ ಅನುರಾಗ್ ಕಶ್ಯಪ್, ಕೊಂಕಣ ಸೇನ್ ಶರ್ಮಾ, ಕರ್ನಾಟಕದ ರಮ್ಯಾ, ಫಾತಿಮಾ ಸನಾ ಶೇಖ್, ಈಶಾ ಗುಪ್ತಾ, ಕಮಿಡಿಯನ್ ಕುನಾಲ್ ಕಾಮ್ರಾ ಹಾಗೂ ಉರ್ಫಿ ಜಾಧವ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಇವರ ಪ್ರಣಾಳಿಕೆ ಕೂಡ ಅಷ್ಟೇ ಗಮನ ಸೆಳೀತಾ ಇದೆ. ಮಹಿಳೆಯರಿಗೆ 50% ಮೀಸಲಾತಿ, ಪಕ್ಷಾಂತರ ಮಾಡಿದವರಿಗೆ 20 ವರ್ಷ ಬ್ಯಾನ್, ಅಂಬಾನಿ ಅದಾನಿ ಒಡೆತನದ ಎಲ್ಲಾ ಮಾಧ್ಯಮ ಸಂಸ್ಥೆಗಳ ಪರವಾನಗಿ ರದ್ದು, ನಿವೃತ್ತ ನ್ಯಾಯಮೂರ್ತಿಗಳಿಗೆ ರಾಜ್ಯಸಭೆ ಸ್ಥಾನ ಕೊಡುವಂತಿಲ್ಲ, ಚುನಾವಣೆ ವೇಳೆ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರು ತೆಗೆದು ಹಾಕಿದ್ರೆ UAPA ಅಡಿ ಮುಖ್ಯ ಚುನಾವಣಾ ಆಯುಕ್ತರ ಬಂಧನ ಸೇರಿದಂತೆ ಇಂತಹ ಹಲವು ಬೋಲ್ಡ್ ಪಾಯಿಂಟ್ಗಳನ್ನು ಪ್ರಣಾಳಿಕೆಯೊಳಗೆ ಸೇರಿಸಿ ಯುವ ಸಮೂಹದ ಗಮನ ಸೆಳೀತಾ ಇದೆ ಈ ಕಾಕ್ರೋಚ್ ಪಾರ್ಟಿ. ಇನ್ಸ್ಟಾಗ್ರಾಂನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಕ್ರಾಂತಿ ಮಾಡ್ತಾ ಇರುವ ಈ ಪಕ್ಷಕ್ಕೆ ಭಾರತದಲ್ಲಿ ಎಕ್ಸ್ ಖಾತೆಗೆ ನಿರ್ಬಂಧ ಹೇರಲಾಗಿದೆ. ಒಟ್ಟಾರೆ ಇದು ನಿಜವಾದ ರಾಜಕೀಯ ಕ್ರಾಂತಿಯ ಆರಂಭನಾ ಅಥವಾ ಕೇವಲ ಸೋಷಿಯಲ್ ಮೀಡಿಯಾ ಟ್ರೆಂಡಾ? ಇನ್ನು ಸ್ವಲ್ಪ ದಿನಗಳಲ್ಲೇ ನಮಗೆ ಇದರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕೇ ಸಿಗತ್ತೆ. ಆದ್ರೆ ಒಂದೊಂದು ಸತ್ಯ, ಜಿರಳೆ ಅಂತ ಟ್ರೋಲ್ ಆದ ಯುವ ಸಮೂಹ ಈಗ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಸದ್ದು ಮಾಡ್ತಾ ಇದೆ.